ನನ್ನ ಹೆಂಡತಿ ನನ್ನ ನಂಬ್ಕೊಂಡು ಬಂದಿದ್ದಾಳೆ. ನೋಡಪ್ಪ, ದೇಹವನ್ನ ವೇಶ್ಯರು ಕೊಟ್ಟಂಗೆ ನಾನಾ ಜನಕ್ಕೆ ಕೊಡ್ಬೋದಪ್ಪ, ಆದ್ರೆ ನಂಬಿಕೆ ಅಂತ ಒಂದಿದೆ. ನಿಮ್ಮ ಹೆಂಡತಿ ನಿಮ್ಮ ಮೇಲಿಟ್ಟಿರುವ ನಂಬಿಕೆ ಅದನ್ನು ಉಳಿಸ್ಕೊಳ್ಬೇಕು. ಆ ಹೆಣ್ಣು ಅದೆಷ್ಟೇ ಫೋನ್ ಮಾಡ್ಲಿ, ಅದೆಷ್ಟೇ ನಿಮ್ಮನ್ನು ಕಾಡಿಸ್ಲಿ ಪೀಡಿಸ್ಲಿ, ನಾಳೆ ದಿನ ಅವ್ರ ಮನೆಯವ್ರಿಗೆ ಗೊತ್ತಾಗಿ ರಕ್ತಪಾತ ಆಗ್ಬಿಡುತ್ತದೆ. ಅಲ್ಲ, ಒಳ್ಳೇದಲ್ಲ, ಮಾರ್ಗವೇ ಒಳ್ಳೇದಲ್ಲ. ಅಯ್ಯೋ ಇದನ್ನ ಏನ್ ಮಾಡಬೇಕು ಅಂತ ನನ್ನನ್ನು ಕೇಳ್ಬಿಟ್ಟು ನಿರ್ಧಾರ ಮಾಡೋದಲ್ಲ ಇದು. ಸರ್ ನಾವೊಂದು ಒಬ್ಬರನ್ನ ಸರ್ ಲವ್ ಮಾಡಿದ್ವಿ ಸರ್. ಅದೇ ಪ್ರಾಬ್ಲಮ್. ಹೌದು ಸರ್. ಸರ್ ಆಯ್ತು, ನಿಮ್ ತಂದೆ ತಾಯಿ ಏನ್ ಮಾಡ್ಕೊಂಡಿರೋದು? ಸರ್ ನಮ್ಮ ತಂದೆ ತಾಯಿ ಸರ್ ನಾವು ಸಣ್ಣ ತಿಳ್ಕೊಂಡ್ಬಿಟ್ರು ಸರ್. ಓ ಹೌದಾ, ನೀವೆಷ್ಟು ಜನ ಮಕ್ಕಳು? ಸರ್ ನಮ್ಗೆ ಸರ್ ನಿಮ್ಗಲ್ಲ, ನಿಮ್ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ಅಂದೆ? ಸರ್ ನಾವು 4 ಜನ ಗಂಡ್ಮಕ್ಳು ಸರ್, 3 ಹೆಣ್ಮಕ್ಳು ಸರ್. ಬಹಳ ಕಡಿಮೆ ಇದ್ದೀರಾ ಬಿಡಿ, 4 3 7. ಹ್ಞೂ ಸರ್. ಓಹೋ, ನೀವ್ ಅದ್ರಲ್ಲಿ ಎಷ್ಟನೇವ್ರು? ಸರ್ ನಾನು 1 2 3 4 ಸರ್ 5 ಸರ್. ಒಂದು ಬುಕ್ತಾಡಿ ಬುಕ್ತಾಣ್ ಲೆಕ್ಕ. ಹೌದು ಸರ್. ಹೌದು ಸರ್. ಹೌದು. ಓಕೆ, ಸುಮ್ನೆ ಹೇಳ್ದೆ, ಕ್ಷಮಿಸಿ. 5ನೇವ್ರು ನೀವು? ಹೌದು ಸರ್. ಓಕೆ, ನಾನು ಸ್ವಲ್ಪ ನಗ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಹೌದು ಸರ್. ಆಯ್ತಾಯ್ತು, ಹೇಳಿ ಹೇಳಿ ಹೇಳಿ. ಅಂದ್ರೆ ಅಪ್ಪ ಅಮ್ಮಂಗೆ ಏನಾಗಿತ್ತು? ಅಂದ್ರೆ ನೀವು ಅವ್ರು ನೋಡಿ ಅವ್ರ ಜೊತೆ ಅನುಭವ ಇದೆಯಾ ನಿಮಗೆ? ಸರ್ ಅವರು ನಾನು ಒಂದು 4ನೇ ತರಗತಿ ಓದ್ತೀನಿ ಸರ್, ಅವಾಗ ತಿರ್ಕೊಂಡ್ರು ಸರ್ ಅವರು. ಏನಾಗಿತ್ತು? ಏನೋ ಸರ್ ವಯಸ್ಸಾಗಿತ್ತು ಸರ್, ಹಂಗ ಆರಾಮಿಲ್ಲ ಅಂತ ತಿರ್ಕೊಂಡ್ರು ಸರ್. ವಯಸ್ಸಾಗಿತ್ತು? ಹೌದಾ? ಹೌದಾ, ಅಂದ್ರೆ ನೀವು 4ನೇ ಕ್ಲಾಸ್ಗಿದ್ದಾಗ ಅವ್ರಿಗೆ ಅಷ್ಟು ವಯಸ್ಸು ಹಂಗಾಗ ಸಾಧ್ಯ? ಓಹೋ, ಅಂದ್ರೆ ಮಕ್ಕಳು ಜಾಸ್ತಿ ಅಲ್ವಾ, ನೀವು ಕೊನೆಯವರು? 5 ಸರ್. ಓಕೆ, ಆಯ್ತು, ತೊಂದ್ರೆ ಇಲ್ಲ. ಸೊ ಆಮೇಲೆ ಯಾರು ಸಾಕಿದ್ರು ನಿಮ್ಮನ್ನ? ಸರ್ ನಮ್ಮ ಅಕ್ಕನವ್ರು ಸಾಕಿದ್ರು ಸರ್. ಯಾರು? ಅಕ್ಕನವ್ರು ಸರ್. ಅಕ್ಕನವ್ರು. ಅಕ್ಕ. ಹೇಳಿ. ಹೌದು, ಅಕ್ಕವ್ರು ಸಾಕಿದ್ರು ಸರ್. ನಮಗೆ ಇವಾಗ ಸರ್ 41 ಸರ್. ನಾವು ನಮ್ಮಪ್ಪ ನಮ್ಮ ತಿರ್ಕೊಂಡ ಸರ್. ನಾವೊಂದು 8-10 ವರ್ಷ ಇರ್ತೇನೆ ಸರ್, ಅಷ್ಟೇ ಸರ್. ಈಗ ತಿರ್ಕೊಂಡ 30 ವರ್ಷ ಆಯ್ತು ಸರ್. ಸರ್ ನೆಕ್ಸ್ಟ್ ಸರ್ ನಾನು 2003ಕ್ಕೆ ಬರ್ತೀನಿ ಸರ್. 2003ಕ್ಕೆ ಸರ್ ಅಂದ್ರೆ ನಾನು 1999ನಲ್ಲಿ ಸಾಲಿ ಬಿಟ್ಬಿಟ್ಟೆ ಸರ್. 1999 ಸರ್. 1999ರಲ್ಲಿ ಸಾಲಿ ಬಿಟ್ಬಿಟ್ಟೆ ಸರ್. ಸ್ಕೂಲ್ ಬಿಟ್ರಿ? ಎಷ್ಟು ಓದಿದ್ರಿ ಸರ್? ಅವಾಗ 9ನೇ ಕ್ಲಾಸ್ ಇದ್ದೆ ಸರ್, ಅಲ್ಲಿಗೆ ಬಿಟ್ಬಿಟ್ಟೆ ಸರ್. ಓಹೋ, ಚೆನ್ನಾಗಿದೆ. 1999ರಲ್ಲಿ 9ನೇ ಕ್ಲಾಸ್ ಬಿಟ್ರಿ. ಒಂದ್ 4-9 ಆಗೋದು ಸರ್. ಅಷ್ಟು ನನ್ನ ಐಡಿಯಾ ಇಲ್ಲ ಸರ್. ಓದಿಸ್ತಿಲ್ವಾ ಅಥವಾ ನಿಮಗೆ ತಲೆ ವಿದ್ಯೆ ಹತ್ಲಿಲ್ವಾ? ಇಲ್ಲ ಸರ್, ಓದ್ಸಕ್ಕೆ ರೆಡಿದ್ರು ಸರ್. ಎಷ್ಟು ಓದ್ಸಕ್ಕೆ ರೆಡಿದ್ರು ಸರ್ ನಮ್ಮ ಮನೆ ನಮ್ಮ ಅಕ್ಕನವ್ರು ಸರ್. ಆದ್ರೂ ನಾನು ಯಾಕೋ ಸರ್ ಓದ್ಲಿಲ್ಲ ಸರ್, ಸ್ವಲ್ಪ ಆರಾಮಿಲ್ಲ ಆಗಿತ್ತು ಸರ್ ಆ ಟೈಮ್ನಾಗ. ಅದೊಂದು ಅನ್ಕೊಂಡ್ ಬಿಟ್ಟಿನಿ ಸರ್. ಸರ್ ನೆಕ್ಸ್ಟ್ ನಾನು 2-3 ವರ್ಷ ಹಂಗೆ ಇದ್ನಿ ಸರ್, ವೆಲ್ಕಮ್ ಮನೆಗೆ ಹಂಗೆ ಅಡ್ಡಿಡ್ಕಂತಾರೆ. 2003ರಲ್ಲಿ ಒಬ್ರು ಪರಿಚಯ ಸರ್. 2003ರಲ್ಲಿ? ಹ್ಞೂ ಸರ್. ಎಷ್ಟು ವರ್ಷ ನಿಮ್ಗಾಗ? ಅವಾಗ ಸರ್ ನನಗೆ 18-19 ಸರ್. 18-19? ಹ್ಞೂ ಸರ್. ಈ ಹುಡುಗಿ ಹೆಂಗ್ ಪರಿಚಯ? ಹುಡುಗಿ ಅಲ್ಲ ಸರ್. ಸರ್ ಹುಡುಗಿ ಅಲ್ಲ ಸರ್. ಒಂದ್ ನಿಮಿಷ. ನಿಮ್ಗೆ 19 ವರ್ಷ ಇತ್ತಲ್ವಾ, ಆಗ ನೀವ್ ಏನ್ ಕೆಲಸ ಮಾಡ್ತಿದ್ರಿ ಅಲ್ಲಿ? ಸರ್ ಸದ್ಯ ಏನಿಲ್ಲ ಸರ್, ಖಾಲಿ ಇದ್ದೀನಿ ಸರ್. ಶಾಲೆ ಬಿಟ್ಟಿದ್ದೀನಿ ಸರ್, ಓದ್ತೀನಿ ಸರ್. ಕೆಲ್ಸಕ್ಕೆ ಯಾವ್ದಾರ ಕೆಲ್ಸಕ್ಕೆ ಹೋಗೋದು ಓದ್ತೀನಿ ಸರ್, ಅಷ್ಟೇ ಬಿಟ್ಟು. ಓಕೆ, ಅಕ್ಕ ಮತ್ತೆ ಅಣ್ಣಂದಿರೆಲ್ಲ ಏನೇನು ಮನೆಯೆಲ್ಲ ನಡೆಸೋರು ಅವರೇನಾ? ಎಲ್ಲ ಅವ್ರಿಗೆ ಸರ್. ಓಕೆ, ನೀವೇ ಚಿಕ್ಕವರಾಗಿರೋದ್ರಿಂದ ಸೊ ನಿಮ್ ಮೇಲೆ ಅಷ್ಟು ಜವಾಬ್ದಾರಿ ಏನಿರ್ಲಿಲ್ಲ? ನಮ್ಮನ್ನ ಒಟ್ಟು ಏನು ಕೇಳಬಾರ್ದು ಸರ್, ಊಟ ಮಾಡೋದು ಅಡ್ಡಾಡೋದು ಬಿಟ್ರೆ ಯಾವ್ದು ಕೆಲಸ ಇರಲಿಲ್ಲ ಸರ್. ಓಕೆ, ಆ ಸಮಯದಲ್ಲಿ ಒಬ್ರು ಪರಿಚಯ ಆದ್ರು ಅಂತ. ಅವ್ರಿಗೆ ಎಷ್ಟು ವಯಸ್ಸು ಸರ್? ಅವ್ರಿಗೆಲ್ಲ ಮದುವೆ ಆಗಿ ಮಕ್ಕಳು ಆಯ್ತು ಸರ್. ಮದುವೆ ಆಗಿ ಮಕ್ಕಳಾಗಿ? ಅಂದ್ರೆ ನಿಮ್ಗೆ 19 ಇದ್ರೆ ಅವ್ರಿಗೊಂದು 25 ಇತ್ತಾ? ಇರ್ಬೋದು ಸರ್. ಓಕೆ, ಬಟ್ ನಿಮಗೆ ಹೆಂಗ್ ಪರಿಚಯ ಅವರು? ಅದೇ ಸರ್, ಹಂಗೆ ಪರಿಚಯ ಸರ್. ನಮ್ಮ ಊರಿನವರು ಸರ್. ನಿಮ್ಮ ಊರಿನವರು? ಹ್ಞೂ ಸರ್. ಆಯ್ತು. ನೆಕ್ಸ್ಟ್ 2003ರಲ್ಲಿ ಅವರಿಗೆ ಪರಿಚಯ ಆಯ್ತು ಸರ್. 2003ರಲ್ಲಿ ಅಷ್ಟೇ ಸರ್ ಮಾತಾಡಿದ್ವಿ ಸರ್. 2004, 5, 6, 7 ತನಕ ಮಾತಾಡ್ಕೊಂತೀವಿ ಸರ್. ನೆಕ್ಸ್ಟ್ 2007ರಲ್ಲಿ ಸರ್ ಒಂದು ಹಂಗೆ ಕಮಿಟ್ಮೆಂಟ್ ಆಗಿಬಿಟ್ಟು ಸರ್. ಇಬ್ರು ಕಲ್ತು ಬಿಟ್ಟು ಸರ್. ಇಬ್ರು? ಅದೇ ಸರ್, ಇಬ್ರು ಇದು ಕಲ್ತು ಬಿಟ್ಟಿವಿ ಸರ್. ಕಲ್ತು ಬಿಟ್ಟು ಅಂದ್ರೆ
ಅದೇ ಸರ್ ನೆಕ್ಸ್ಟ್ ಲೆವೆಲ್ಗೆ ಕಾಲಿಟ್ಟಿ ಸರ್ ಅಂತ. ಅಲ್ಲ ಒಂದ್ ಅರ್ಥ ನಿಮಿಷ, ಆಗಿಲ್ಲ. ಅವ್ರಿಗೆ ಮದುವೆ ಆಗಿತ್ತಲ್ವಾ? ಹೌದು ಸರ್. ಓಹೋ, ಮದುವೆ ಆಗಿದ್ರು ನೀವು ಮುಂದುವರಿಸ್ತಿದ್ರಾ? ಸರ್ 2004, 5, 6, 7 ತನಕ ಏನ್ ಯಾವುದೇ ತರದ್ ಇಲ್ಲ ಸರ್. ನಮ್ ಚೆನ್ನಾಗಿದ್ದೀವಿ ಸರ್, ಮಾತಾಡ್ಕೊಂತ ಒಂಥರ ಫ್ರೆಂಡ್ ಇದ್ದಂಗಿದ್ದೀವಿ ಸರ್. ಅಲ್ಲಪ್ಪ, ನಿಮಗಿಂತ ದೊಡ್ಡ ವಯಸ್ಸವ್ರು ನಿಮ್ ಜೊತೆ ಅದು ಹೆಂಗ್ ಮಾತಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ಜಸ್ಟ್ ಒಂದು ಮಾತು ಎರಡು ಮಾತು ಸರಿ, ಬಟ್ ಈ ಪ್ರೇಮ ಭಾವನೆ ಅವರಲ್ಲಿ ಇತ್ತ ನಿಮ್ ಬಗ್ಗೆ? ಅವ್ರ ಬಗ್ಗೆ ನಮ್ ಬಗ್ಗೆ ಇತ್ತಲ್ಲ ಸರ್, ನನಗಂತೂ ಗೊತ್ತಿಲ್ಲ ಸರ್. ನಿಮ್ಗಿತ್ತ? ನನಗ್ ಗೊತ್ತಿಲ್ಲ. ಇಲ್ಲ ಇದ್ದಿಲ್ಲ ಸರ್. ಅಲ್ಲಪ್ಪ, ಅವರಿಗೆ ನಿಮ್ ಬಗ್ಗೆ ಇತ್ತೋ ಇಲ್ವೋ ಗೊತ್ತಿಲ್ಲ, ನಿಮ್ಗೆ ಅವ್ರ ಬಗ್ಗೆ ಇತ್ತ? ಇಲ್ಲ ಸರ್, ಇದ್ದಿಲ್ಲ ಸರ್. ಇದ್ದಿಲ್ಲ, ಮತ್ತೇನು ಮಾತಾಡ್ತಿದ್ರಿ ಸರ್? ಸುಮ್ಮನೆ ಕುಂದ್ರ ಸರ್, ಉಣೋದು ತಿನ್ನೋದು, ಅದ್ರ ಸುದ್ದಿ ಯಾವ್ದೋ ಒಂದು ಸುದ್ದಿ ಮಾತಾಡುತ್ತೆ. ಹೌದಾ? ಅವ್ರ ಗಂಡ ಇರ್ಲಿಲ್ವಾ? ಇಲ್ಲ ಸರ್, ಅದೇ ಆತರ ಇಲ್ಲ ಸರ್. ಒಟ್ಟು ಯಾವ್ದು ಇಲ್ಲ ಸರ್. ಅದು ಬೇರೆ ಅಸಸ್ ಇಲ್ಲ ಸರ್. ಚೆನ್ನಾಗಿರೋದು ಚೆನ್ನಾಗಿ ಮಾತಾಡ್ತೀವಿ. ಅವ್ರು ಇದ್ದಂತ ಕಾಲದಲ್ಲಿ ಸಹಜವಾಗಿ ಮಾತಾಡ್ತಿದ್ರಿ ಅಂತ? ಸಹಜ ಸರ್, ಎಲ್ಲರ ಎದುರಿಗೆ ಮಾತಾಡಿದ್ವಿ ಸರ್. ಕ್ಷಮಿಸಿ, ಓಕೆ, ಸಹಜವಾಗಿ ಮಾತಾಡ್ತಿದ್ರಿ. ಬಟ್ ಅಲ್ಲಿ 2005ರಲ್ಲಿ ಏನಾಯ್ತು ಸರ್? ಇಲ್ಲ ಸರ್, 2004, 5, 6, 7 ತನ ಹಂಗೆ ಮಾತಾಡ್ಕೊಂತಿದ್ವಿ ಸರ್. 2007ರಲ್ಲಿ ಅದು ಡಿಸೆಂಬರ್ ತಿಂಗಳಲ್ಲಿ ಸರ್, ನಾವು ಏನೋ ಒಂದು ಹಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಬಿಡಿ ಸರ್. ಅದು ತಪ್ಪು ಮಾಡಿದ್ರಿ ಅಂತ? ತಪ್ಪಾಯ್ತು. ಅಲ್ಲಪ್ಪ, ನಿನ್ಗಾಗ ಒಂದ್ 20 ವರ್ಷ ಅನ್ಕೊಳ್ಳೋಣ. ಹ್ಞೂ ಸರ್. ನಿಮಗಿಂತ ಒಂದ್ 5-6 ವರ್ಷ ದೊಡ್ಡವರಾ? ಒಂದು 5 ವರ್ಷ ಸರ್. ಆಯ್ತು ಸರ್, ಹಂಗೆಲ್ಲ ಮಾಡಿ ಸರ್, ಹಂಗೆ ಕಂಟಿನ್ಯೂ ಇದ್ದೀವಿ ಸರ್. ಅವರು ಅದು ಮುಂದೆ ಏನಾಯ್ತು ಸರ್, ನನಗೆ ನೆಕ್ಸ್ಟ್ ಮದುವೆ ಮಾಡ್ಕೊಬೇಡಂತ ಅವರು ಫುಲ್ ಇದು ಮಾಡಿದ್ರು ಸರ್. ಮದುವೆ ಮಾಡ್ಕೋ ಅಂತಲ್ಲ, ಮಾಡ್ಕೋಬೇಡ ಅಂತಂದ್ರೆ ಸರ್. ಅಂದ್ರೆ ಬೇರೆ ಯಾರನ್ನೂ ಮಾಡ್ಕೊಂಬೇಡ ಅಂತಲ್ಲ, ಅಥವಾ ನನ್ನನ್ನು ಮಾಡ್ಕೊಂಬೇಡ ಅಂತಲ್ಲ? ಇಲ್ಲ ಸರ್, ಬೇರೆ ಯಾರು ಮದುವೆ ಮಾಡ್ಕೋಬೇಡ ಅಂತ. ಓಹ್, ಅಂದ್ರೆ ಈ ಎಡವಟ್ಟು ಬೇರೆ ಮಾಡ್ಕೊಂಡಿದ್ರಲ್ಲ ಅದಕ್ಕೆ? ಹ್ಞೂ ಸರ್. ಅದೇನ್ ತಪ್ಪು, ನಾನು ಎಷ್ಟು ತಪ್ಪು ಮಾಡಿದಂತ ಮುಂದೆ ಗೊತ್ತಾಗುತ್ತೆ ಸರ್. ಹಂಗಾಯ್ತು ಸರ್. ಅವರು ಮಾಡ್ಕೊಂಬೇಡ ಅಂತ ಹೇಳೋದ್ ಕಾರಣ ಏನಾಗಿತ್ತು ಅವ್ರಿಗೆ? ಬೇಡ, ನೀ ಯಾಕೆ ಮಾಡ್ಕೊಳ್ತೀವಿ, ನಾನು ಇದ್ನಲ್ಲ. ಒಳ್ಳೆ ಕತೆ ಆಯ್ತು. ಹಂಗಾಯ್ತು ಸರ್. ನಾನು ಆದ್ರೆ ಅವ್ರು ಕೂಡ ಗುದ್ದಾಡಿನಿ ಸರ್, ಯಾವ್ದಕ್ಕೂ ಅದನ್ನೆಲ್ಲ ನಾನು ಮದುವೆ ಮಾಡ್ಕೊಳ್ಳೇಬೇಕು, ನಮ್ದೊಂದು ನಮ್ಮ ಮನೆಗೆಲ್ಲ ಬೈತಾರ ಹಂಗೆ ಆಯ್ತು. ಸಾರಿ, ನಾನು ಮಧ್ಯೆ ಸ್ವಲ್ಪ ಪ್ರವೇಶ ಮಾಡ್ತಿದ್ದೀನಿ. ಅಂದ್ರೆ ಇಷ್ಟೆಲ್ಲ ಮಾತಾಡ್ಲಿಕ್ಕೆ ನಿಮಗೆ ಸಮಯ ಎಲ್ಲಿ ಸಿಕ್ತಿತ್ತು, ಅಥವಾ ಇವ್ರನ್ನೆಲ್ಲ ಕಣ್ ತಪ್ಪಿಸಿ ನೀವ್ ಹೆಂಗ್ ಮಾತಾಡ್ತಿದ್ರಿ? ಇಲ್ಲ ಸರ್, ಆತರ ಇಲ್ಲ ಸರ್. ಅವ್ರ ಮನೇಲಿ ಕುದುರ್ತೀವಿ ಸರ್, ಹಂಗೆ ಸರ್. ಎಲ್ಲ ಚೆನ್ನಾಗಿದ್ದಿಲ್ಲ ಸರ್. ನಾವೇನು ಹಂಗೇನು ಯಾವ ತರ ಇದ್ದಿಲ್ಲ ಸರ್ ಮೊದ್ಲು ಸರ್. ಅಲ್ಲ, ಮದುವೆ ಆಗಬೇಡ, ಆಗ್ತೀನಿ, ಇವೆಲ್ಲ ಮಾತುಕತೆಗೆ ನಿಮಗೆ ಸಮಯ ಹೆಂಗ್ ಸಿಕ್ತಿತ್ತು? ಅಂದ್ರೆ ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಮಾತಾಡ್ಕೊಳ್ತಿದ್ರಿ? ಫೋನ್ ಸರ್. ಇಲ್ಲ ಸರ್, ಹಂಗೇನಿಲ್ಲ ಸರ್. ಫೋನ್ ಆಗಿಲ್ಲ ಸರ್. ಅದು 2007 ನಂತರ ಸರ್ ಇದೆಲ್ಲ ಸರ್. ಅದು ಹಂಗೆಲ್ಲ. ಹ್ಞೂ ಸರ್. ಆಯ್ತಲ್ಲ ಸರ್, ಮಾಡ್ಕೊಬೇಡ ಅಂತಂದ್ರೆ ಸರ್, ಲಾಸ್ಟ್ ನಾನು 2011 ಸರ್ ಈ ತರ ಜಗಾಡಿ ಬಿಡ್ತೀನಿ ಸರ್. ಅವ್ರು ಕೂಡ ಜಗಾಡಿ ಬಿಟ್ಬಿಡ್ತೀನಿ ಸರ್, ಮಾತು ಬಿಡ್ತೀನಿ ಸರ್. ಜಗಳ ಆಡ್ಬಿಟ್ರ? ಹ್ಞೂ ಸರ್. ಏನಕ್ಕೆ ಜಗಳ ಆಡಿದ್ರಿ? ನಾ ಮದುವೆ ಮಾಡ್ಕೊಳ್ತೀನಿ ಅಂತ. ಓ, ಮದುವೆ ಮಾಡ್ಕೊಂಬೇಡ ಅಂತ ಅವ್ರು ಹೇಳ್ತಿದ್ರು, ಇಲ್ಲ ನಾನು ಮಾಡ್ಕೊಳ್ತೀನಿ ಅಂತ ಜಗಳ ಆಡ್ಬಿಟ್ರಿ? ಆಯ್ತು. 2012ರಲ್ಲಿ ನಾನು ಸ್ವಲ್ಪ ಬೇರೆ ಕಡೆ ನೋಡಿ ಮದುವೆ ಮಾಡ್ಕೊಂಡೆ ಸರ್. ಮಕ್ಕಳೆಲ್ಲ ಮಾಡಿದ್ರು ಸರ್, ಎಲ್ಲರೂ ಮಾಡಿದ್ರು ಸರ್, ಸೇರ್ ಮಾಡಿದ್ರು. ಬಟ್ ಈ ಸಾಧನೆ ಮನೆಯವ್ರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತೈತೆ ಸರ್, ಎಲ್ಲ ಗೊತ್ತಾಗಿತ್ತು ಸರ್. ಅದೆಲ್ಲ ಮನೆಯವ್ರಿಗೂ ಗೊತ್ತಿತ್ತಾ? ಹ್ಞೂ ಸರ್, ಎಲ್ಲರಿಗೂ ಮನೆಯವರಿಗೆ ಗೊತ್ತಿತ್ತು ಸರ್. ಮದುವೆ ಆದ್ಮೇಲೆ ನಮ್ಮ ಹೆಣ್ಮಕ್ಳಿಗೇನು ಗೊತ್ತಾಯ್ತು ಸರ್. ಅವ್ರಿಗೆ ಹೇಳಿದ್ವಿ ಸರ್ ಅದ್ರ ಏನಾಯ್ತು ಸರ್ ಅಂತ. ನೀವು ಮದುವೆ ಆದ ಹೆಣ್ಮಗಳಿಗೂ ಮದುವೆ ಆದ್ಮೇಲೆ ಈ ಹಳೆ ಕತೆ ಗೊತ್ತಾಯ್ತು? ಗೊತ್ತಾಗಕ್ಕೆ ಮುಂಚಿತ ನಾನು ಹೇಳಿದ್ವಿ ಸರ್. ಮತ್ತೆ ಹಿಂಗೆ ಆಮೇಲೆ ನೆಕ್ಸ್ಟ್ ಗೊತ್ತಾಗ ಸಮಸ್ಯೆ ಆಗ್ಬಾರ್ದು ಅಂತ. ಏನಂತ ಹೇಳಿದ್ರಿ? ನಾನೊಂದು ಒಬ್ಬರನ್ನ ಹಿಂಗಿಂಗ ಆಗಿತ್ತು, ಮತ್ತೆ ಹಿಂಗಿಂಗ ಹೇಳ್ಬಿಟ್ಟು ಸರ್ ಸ್ವಲ್ಪ. ಅವ್ರೇನಂದ್ರು? ಆಯ್ತು, ಆಗಿದ್ದಾಗಿತ್ತೆ, ನೆಕ್ಸ್ಟ್ ಇನ್ಮೇಲೆ ಏನಾದ್ರು ಮಾಡಬಾರ್ದು ಅಂತ ಹೇಳಿದ್ರು ಸರ್ ಅಷ್ಟೇ. ಆಯ್ತು ಸರ್. ಅದಾದ್ಮೇಲೆ ಅಲ್ಲಿ ಹಂಗೆ ಕಂಟಿನ್ಯೂ ಹಂಗೆ ಮಾತಾಡೋದು ಕತ್ತಾಡೋದು ಇತ್ತು ಸರ್. ಸರ್ ಆಮೇಲೆ ಹಂಗೆ ಕಿರಿಕಿರಿ ಇದ್ದಿದ್ದೆ ಸರ್. ಫೋನ್ ಮಾಡು ಹಂಗ ಹಿಂಗಂತಂದು ಬಲು ಟಾರ್ಚರ್ ಇದ್ದೇ ಹಾಗೆ ಆಯ್ತು ಸರ್. ಅದು ಅಂದ್ರೆ ಹೆಂಡತಿ ಜೊತೆನಾ? ಇಲ್ಲ ಸರ್, ಅವರು ಸರ್ ಮೊದ್ಲವ್ರು ಸರ್. ಇಲ್ಲಿ ಮದುವೆ ಆಯ್ತಲ್ಲ? ಇಲ್ಲಿ ಮದುವೆ ಆಯ್ತು ಸರ್. ಮದುವೆ ಆದ್ರೂ ಅವರು ಹಂಗೆ ಫೋನ್ ಮಾಡ್ತಾ ಇದ್ರು ಸರ್. ಅವ್ರು ಮಾಡ್ತಾ ಇದ್ರು ಸರ್. ಹಿಂಗೆ ಮಾಡೋದು, 4 ದಿನ ಮಾತಾಡೋದು, ಗುದ್ದಾಡೋದು ಎಲ್ಲ ಸರ್. ಅವು ಫುಲ್ ಒಂಥರ ಟಾರ್ಚರ್ ಮಾಡ್ತಿದ್ವಿ ಸರ್.
ಏನ್ ಟಾರ್ಚರ್ ಮಾಡ್ತಿದ್ರು? ಫೋನ್ ಮಾಡು ನನಗೆ, ಟೈಮ್ ಕೊಡು ಹಂಗೆ. ಹ್ಮ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಸರ್ ನಿಮ್ ಕಾಲೇಜ್ ಕೇಳ್ಬೇಕಂತ. ಫೋನ್ ಮಾಡು, ಟೈಮ್ ಕೊಡು ಅಂತ ಆ ಹೆಣ್ಣು ನಿಮಗೆ ಕೇಳ್ತಾರೆ. ಹೌದು ಸರ್. ಈಗ ನಿಮಗೆ ಎಷ್ಟು ವರ್ಷ? ನಮ್ಗೆ 40 ಸರ್. ಆಕೆಗೆ ಎಷ್ಟು ವರ್ಷ? 45 ಇರ್ಬೋದು ಸರ್. ನಿಮ್ಮ ಹೆಂಡತಿಗೆ ಎಷ್ಟು ವರ್ಷ? ನಮ್ಮ ಹೆಂಡತಿ ಒಂದು 35 ಇರ್ಬೋದು ಸರ್. ಅವಮ್ಮ ಫೋನ್ ಮಾಡಿದಾಗ ನಿಮ್ಮ ಹೆಂಡತಿ ಕೈ ಕೊಟ್ಬಿಡಿ, ನೋಡಿ ಹಿಂಗೆ ಪದೇ ಪದೇ ಫೋನ್ ಮಾಡಿ ನಂಗೆ ತಲೆ ತಿಂತಾರೆ. ಕೊಟ್ಟಿದ್ದೀನಿ ಸರ್, ಅವ್ರು ಕೂಡ ಮಾತಾಡಿದ್ದಾರೆ. ಏನ್ ಮಾತಾಡ್ತಾ ಇಲ್ಲ, ನಾವು ಸುಮ್ನೆ ಹಂಗೆ ಮಾತಾಡ್ತು ಅಂತಂತಾರೆ. ನಿಮ್ಮ ಹೆಂಡತಿ ಹತ್ರನು ಹಂಗೆ ಹೇಳ್ತಾರ? ಎಲ್ಲ ಮಾತಾಡಿದ್ದಾರೆ ಸರ್, ಅವರು ಸ್ವಲ್ಪ ಮಾತಾಡಿದ್ದಾರೆ ಸರ್. ಅವ್ರ ಗಂಡಂಗೆ ಒಂದ್ಸಲಿ ಕೊಟ್ಬಿಡಿ, ಹೇಳ್ತೀನಿ. ಅವರಿಗೆ ಇಲ್ಲ ಸರ್, ಅವೆಲ್ಲ ಸ್ವಲ್ಪ ಸಂಕ್ಷಿಪ್ತ ಇರ್ತಾವಲ್ಲ ಸರ್, ಹಂಗಾಗಿ ಏನು ಮಾಡಕ್ಕಿಲ್ಲ ಸರ್. ಅಲ್ಲಪ್ಪ, ನಿಮ್ಮ ಹೆಂಡತಿ ಹಿಂಗೆ ನನಗೆ ತಲೆ ತಿಂತಾಳೆ, ಸಂಸಾರ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಒಂದ್ಸಲಿ ಗಂಡನಿಗೆ ಹೇಳ್ಬಿಡಿ. ಅವು ಹಂಗ ಸರ್ ಹೇಳಕ್ಕ ಹೇಳೋ ಸ್ಟೇಜ್ನಾಗ ಇಲ್ಲ ಸರ್. ನಾನೇ ಒಂದ್ಸರಿ 2-3 ಸರಿ ಯಾವ್ದು ಹೇಳಿ ಜಗಳ ಆಡಿ ಬಿಟ್ಟಿದ್ದೀನಿ ಸರ್. ಇವಾಗ ಸಿದ್ಧ ಮಟ್ಟಿಗೆ ಮಾತ್ರ. ಯಾರ ಜೊತೆ? ಈ ಹೆಣ್ಮಗಳ ಜೊತೆ? ಹ್ಞೂ ಸರ್. ಏನ್ ಜಗಳ ಆಡಿದ್ದೀರಿ? ನನ್ನ ಜೊತೆ ಮಾತಾಡ್ಬೇಡ ಅಂತಲ್ಲ? ಮಾತಾಡ್ಬೇಡ ಅಂತ ಹೇಳಿ ಕೇಳಲ್ಲ ಸರ್ ಏನಾರು. ಆಯ್ತು, ಈಗ ನಾಳೆಯಿಂದಲೇ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿದ್ರೆ ಎದುರುಗಡೆ ಬಂದನು ಮಾತಾಡಿಸ್ಲಿಲ್ಲ, ಡೋಂಟ್ ಕೇರ್, ನನಗೆ ಹೆಂಡತಿಗಿಂತ ಮುಖ್ಯ ಯಾವುದೂ ಅಲ್ಲ, ನಾನು ಹಿಂದೇನೋ ಈ ಹೊಲ್ಸ್ತಿನ ಕೆಲಸ ಮಾಡಿರ್ಬೋದು, ನಾನಿನ್ನ ಆ ಸವಾಸಕ್ಕೆ ಹೋಗಲ್ಲ ಅಂತ ನಾಳೆನೇ ಎಲ್ಲ ಕಡೆಯಿಂದ ಬ್ಲಾಕ್ ಮಾಡಿ ಬಿಸಾಕದೆ ಅಂದ್ಕೊಳಪ್ಪ. ಏನಾಗುತ್ತ ಬಾಬಾ ಅಂದ್ರೆ? ಏನಾಗಲ್ ಬಿಡಿ ಸರ್, ಏನಾಗಲ್ಲ ಸರ್. ನಾನು ಹಂಗಾಗಿ ಫೋನ್ ಕೂಡ ನಂಬರ್ ಕೂಡ ಸ್ವಿಚ್ ಆಫ್ ಮಾಡಿದ್ದೀನಿ ಸರ್. ಸ್ವಿಚ್ ಆಫ್ ಮಾಡಿ ಹೊಸ ನಂಬರ್ ತಗೊಂಡಿದ್ದೀನಿ ಸರ್, ಎಲ್ಲ ಮಾಡಿದ್ದೀನಿ ಸರ್. ಹೊಸ ನಂಬರ್ ಬಿಟ್ಬಿಡಪ್ಪ, ಅದ್ ಹಳೆ ನಂಬರ್ ಅದೇ ಇಟ್ಕೋ, ಅದೇ ಊರಲ್ಲಿರು. ನಾನು ನನ್ನ ಹೆಂಡತಿಗೆ ನಿಯತ್ತಾಗಿರೋದನ್ನ ನಾನು ರೂಢಿ ಮಾಡ್ಕೊಳ್ಬೇಕು. ನನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಮಲಗಿ ಬಂದ್ರೆ ನನಗೇನು ನೋವಾಗುತ್ತೋ, ಇನ್ನೊಬ್ಬನ ಜೊತೆ ಮಾತಾಡಿದ್ರೆ ನನಗೇನು ನೋವಾಗುತ್ತೋ, ನಾನು ಇನ್ನೊಂದು ಹೆಣ್ಣಿನ ಅಂದ್ರೆ ಒಂದು ಮದುವೆ ಆದಮೇಲೆ ನನ್ನ ಹೆಂಡತಿಯನ್ನ ಕಣ್ಣು ತಪ್ಪಿಸಿ ನಾನು ಹೀಗೆ ಇವ್ರ ಕರೆಗೆಲ್ಲ ರಿಪ್ಲೈ ಕೊಡೋದು ಕೂಡ ಅನ್ಯಾಯವೇ, ಹೌದಲ್ಲಪ್ಪ? ಹೌದು ಸರ್, ಹೌದು ಸರ್. ನಾನು ಅದನ್ನು ಗುರು ಕೇಳಿನೋ ಯಾರೋ ಮಹನೀಯರನ್ನು ಕೇಳಿನೋ ನಿರ್ಧಾರ ಮಾಡೋದಲ್ಲ. ಮೆಟ್ನ ಕೊಡದ್ ಸೈಡ್ ಆಗಿರೋದು ನಿನಗ್ ಬುದ್ಧಿ ಇರ್ಬೇಕು. ಹೌದು ಸರ್. ಅದಕ್ಕೆ ಮೀರಿ ಯಾವ್ದಾದ್ರು ಅಷ್ಟೇನಪ್ಪ, ಒಂದ್ಸಲಿ ರುಚಿ ತೋರಿಸಿದ್ರೆ, ಒಂದ್ 2 ದಿವಸ ನಾಯಿ ಮರಿಗಳಿಗೆ ಊಟ ಹಾಕಿದ್ರೆ, ಮನೆ ಮುಂದೆ ಎಲ್ಲೋ ಬೀದಿ ನಾಯಿಗಳಿಗೆ 1-2 ಹೊತ್ತು ಊಟ ಹಾಕಿದ್ರೆ 3ನೇ ದಿನ ನಿನ್ನ ಹಿಂದೆಲೇ ಬರ್ತವೆ. ಆ ನಾಯಿ ಮರಿಗಳಿಗೆ ಅಷ್ಟು ಬುದ್ಧಿ ಇರ್ಬೇಕಾದ್ರೆ ನೀನ್ ರುಚಿ ತೋರಿಸಿದ್ರೆ ಬಿಡ್ತಾರ, ಹಿಂದೆಲೇ ಬರ್ತಾರ, ಹೌದಲ್ಲಪ್ಪ? ಅದೊಂದು ನಶೆ. ನನಗೆ ವಿಚಿತ್ರ ಅನ್ಸೋದು, ಇಂಥದ್ದೆಲ್ಲ ಹೊಲಸುಗಳನ್ನು ಎಡವಟ್ಟುಗಳನ್ನು ಮಾಡ್ಕೊಂಡಿದ್ದೆ ಅಂತ ನಿಮ್ಮ ಹೆಂಡತಿಗೆ ಹೇಳಿದಾಗ, ಆ ಮಹಾನ್ ತಾಯಿ ಪರವಾಗಿಲ್ಲ, ನೀವು ಇಂದೇನು ಮಾಡಿದ್ರಿ ಬೇಡ, ನಾಳೆ ಆ ಥರದ್ದೇನು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ಲಲ್ಲ. ಆಕೆಯ ಆ ಬುದ್ಧಿಗೆ ನೀನು ಇಡೀ ಜೀವನ ಚರ್ಮ ಸುಳಿದು ಚಪ್ಪಲಿ ಮಾಡಿಕೊಟ್ರು ಆ ಹೆಣ್ಣಿನ ಋಣ ತೀರಿಸೋಕಾಗಲ್ಲ. ಹೆಂಡತಿ ಹೇಳಿದ್ರಲ್ಲಪ್ಪ, ಪರವಾಗಿಲ್ಲ ಮುಂದಾದ್ರೂ ಸರಿಗೆ ಬದುಕಿ ಅಂತ ಹೇಳಿದ್ರಲ್ಲ. ಅದಾದ ಮೇಲೆ ನನ್ನ ಪ್ರಕಾರದಪ್ಪ, ನೀವು ದೊಡ್ಡವರು ಇದ್ದೀರಿ, ನಾನು ನಿಮಗೆ ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ. ಅಂದ್ರೆ ಇಂಥದ್ದೇನು ತನ್ನ ಗಂಡ ಈ ರೀತಿ ಏನು, ಈಗ ಮದುವೆಗಾದ ಮೇಲೆ ಅವ್ನು ನಿಯತ್ತಾಗಿದ್ದಾನೆ, ಮದುವೆಗೆ ಮುಂಚೆ ಹಿಂಗೇನು ನಡ್ಕೊಂಡಿದ್ನಂತೆ ಅಂತ ಒಂದು ಚಿಕ್ಕ ಸುದ್ದಿ ಸಿಕ್ಕರು ಅದನ್ನೇ ಹಿಡ್ಕೊಂಡು ಡೈವರ್ಸ್ ತಗೊಳ್ಳೋರು ಎಷ್ಟು ಜನ ಇದ್ದಾರಪ್ಪ ಇವತ್ತು? ಅಂಥದ್ರಲ್ಲಿ ನಿಮ್ಮ ಹೆಣ್ಮಗಳು ನಿಮ್ಮನ್ನ ನಂಬಿದ್ದಾರೆ, ಅಥವಾ ನಿಮ್ಮ ಹಳೇ ತಪ್ಪುಗಳನ್ನ ಎಡವಟ್ಟುಗಳನ್ನ ಮನ್ನಿಸಿದ್ದ ನೋಡಿ. ಹಿಂದೇನಾಯ್ತು ನಾನು ಅದನ್ನ ಹೆಚ್ಚು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ಏನೋ ಅವತ್ತ ಬುದ್ಧಿ ಆಯ್ತು, ಏನೋ ತಪ್ಪು ಮಾಡಿದ್ರಿ. ಆದರೆ ಒಂದು ಮದುವೆ ಆದಮೇಲೆ, ಒಂದು ಬ್ಯಾಚುಲರ್ ಜೀವನ ಮೀರಿ ಒಂದು ಸಂಸಾರಕ್ಕೆ ಇಳಿದ ಮೇಲೆ ನನ್ನ ಹೆಂಡತಿ ನನಗೆ ನಿಯತ್ತಾಗಿದ್ದಾಳೆ ಅನ್ನೋದಾದರೆ ನಾನು ನನ್ನ ಹೆಂಡತಿಗೆ ನಿಯತ್ತಾಗಿರಬೇಕು. ಅಂದರೆ ನನಗೆ ಸೀತೆ ಅಂತ ಹೆಂಡತಿ ಬೇಕು ಅನ್ನೋದಾದರೆ ನಾನು ರಾಮನಂಗಿರ್ಬೇಕಲ್ಲ. ನಾನು ದುಶ್ಯಾಸನಂಗೆ ಬುದ್ಧಿ ಇಟ್ಕೊಂಡ್ಬಿಟ್ಟು ನನಗೆ ಮಾತ್ರ ಸೀತೆ ಅಂತ ಹೆಂಡತಿ ಬೇಕು ಅಂದರೆ ನೋಡಪ್ಪ, ಇದು ಆ ಹೆಣ್ಣನ್ನ ಅಂದ್ರೆ ನಿನ್ನನ್ನು ನಂಬಿ ತನ್ನ ತವ್ರ ಮನೆಯನ್ನು ಬಿಟ್ಟು, ಹುಟ್ಟು ಊರನ್ನು ಬಿಟ್ಟು ಗಂಡನನ್ನು ನಂಬಿಕೊಂಡು ಬಂದಿರೋ ಈ ಹೆಣ್ಣು ಮಗಳು ನಿನಗೆ ಸರ್ವಸ್ವ. ಆಕೆ ಹೊರತಾಗಿ ಬೇರೆ ಯಾವುದು ಸುಳ್ಳು. ನಾಳೆ ಏನೋ ರೋಗ ಬಂದು ಮಲ್ಕೊಂಡ್ರೆ
ನಿನಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮಾತ್ರೆ ಕೊಟ್ಟು ನಿನ್ನನ್ನು ಹಾರೈಕೆ ಮಾಡೋಳು ಯಾರು? ಆ 45 ವಯಸ್ಸಿನ ಆ ಹೆಣ್ಣೋ ಅಥವಾ ನಿನ್ನ ಹೆಂಡತಿನೋ? ಹೌದು ಸರ್. ನಿಮ್ಮ ಹೆಂಡತಿನೇ ತಾನೇ? ಹೌದು ಸರ್. ನಾನು ಇಷ್ಟು ಮಾತ್ರ ಹೇಳ್ತೀನಿ. ಈ ಕಡೆ ಏನು ಒಂದು ಹೆಣ್ಣು ಯಾರೋ ಇದ್ದಾಳಲ್ಲ, ಆಕೆಗೆ ನೀನು ಎಷ್ಟು ಬೇಡ, ಅದು ಬೇಡ, ಇದು ಬೇಡ, ಫೋನ್ ಮಾಡಬೇಡ, ಅದು ಮಾಡಬೇಡ, ಅರೆ ಅದು ಎಷ್ಟು ಕಡ್ಡಿ ತುಂಡಾದಂಗೆ ಇರಬೇಕು ಅಂದರೆ, ಎಂದೇನೋ ಹೊಲಸು ಎಡವಟ್ಟಾಯಿತು, ಇವತ್ತಾದರೂ ಬುದ್ಧಿ ಕಲಿತು ಒಳ್ಳೆ ದಾರಿಯಲ್ಲಿ ಹೋಗೋಣ ಅಂದುಕೊಂಡು ನೀವು ಆ ಹೆಣ್ಣನ್ನು ಎಲ್ಲಿ ಇಡಬೇಕು ಅಲ್ಲಿ ಬಿಟ್ಬಿಟ್ಟು ನಿನ್ನ ಹೆಂಡತಿ ಸೆರಗಿಟ್ಕೊಂಡು ನಿನ್ನ ಹೆಂಡತಿ ಪಾದದ ಹತ್ರ ಇದ್ದುಕೊಂಡು ನಿನ್ನ ಹೆಂಡತಿಗೆ ದಾಸನಾಗಿ ಬದುಕು, ನಿನ್ನ ಪಾಪನಾದರೂ ಕಳೆಯುತ್ತೆ. ಆದರೆ ಈ ಹೆಣ್ಣು ಅದು ಏನೇ ತಿಪ್ಪುರ್ಲಾಗ ಹಾಕ್ಲಿ, ಅದರಲ್ಲೂ ನಿಮ್ಮ ಹೆಂಡತಿ ಹತ್ರ ಮಾತಾಡಿಸೋದು, ಮನೆಯವ್ರ ಹತ್ರ ಮಾತಾಡಿಸೋದು ಬೇಡಪ್ಪ. ಇವೆಲ್ಲ ನೋಡಪ್ಪ, ಅವ್ರ ಗಂಡ ಏನು ತಪ್ಪು ಮಾಡಿದ್ದಾನಪ್ಪ? ಅಂದ್ರೆ ಒಂದು ಗಂಡಿಗೆ ನೀನು ಅನ್ಯಾಯ ಮಾಡ್ತಿದೀಯಲ್ಲೇ, ಇಲ್ಲಿ ಯಾವತ್ತೋ ಮಾಡ್ಬಿಟ್ಟಿದೀಯ, ಅದು ಬೇರೆ ಕತೆ. ಅದು ನಮಗೂ ಹೊಡಿಯೋದು ಅಂದರೆ ನೀನು ಇನ್ನೊಬ್ರಿಗೆ ಏನು ಕೊಟ್ಟಿದೀಯೋ ನಿನಗೂ ಅದೇ ಬರುತ್ತೆ, ಇನ್ನೊಂಚೂರು ತಡವಾಗ್ಬೋದು ಅಷ್ಟೇ. ನಾಳೆ ದಿನ ನಿನ್ನ ಹೆಂಡತಿಗೂ ಬಿಡು ಇವ್ರು ಎಷ್ಟು ಹೇಳಿದ್ರು ಇನ್ನೊಂದು ಹೆಣ್ಣಿನ ವಿಚಾರದಲ್ಲಿ ಇವರು ಬುದ್ಧಿ ಕಲಿತಿಲ್ಲ ಅಂದ್ರೆ ಬಿಡು, ನಾನು ಒಂದು ಮಾಡ್ಕೊಳ್ಳೋಣ, ನಾನು ಒಂದು ದಾರಿ ಹಿಡಿಯೋಣ ಅಂತ ನಿನ್ನ ಹೆಂಡತಿಗೆ ಆ ಬುದ್ಧಿ ಕೊಟ್ಟುಬಿಟ್ಟು ದೇವ್ರು ನಿನಗೆ ಶಿಕ್ಷೆ ಕೊಟ್ಟುಬಿಡ್ತಾನೆ ಬೇಕಾದ್ರೆ. ಅಂದ್ರೆ ಹೆಂಡತಿ ಕೆಡಬೇಕು ಅನ್ನೋದು ಆಕೆಯ ಕೆಟ್ಟ ಸಂಸ್ಕಾರ ಅಲ್ಲ, ಆಕೆ ಒಳ್ಳೆಯವಳೆ. ಆದ್ರೆ ನಿನಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಹೆಂಡತಿ ಬುದ್ಧಿಯಲ್ಲಿ ಕುಳಿತು ಕರ್ಮಗಳು ಕೆಲಸ ಮಾಡಿಸ್ತವೆ. ಹಾಗಾಗಿ ಮುಂದೆ ಬಂದುಬಿಟ್ಟಿದ್ದೀರಿ, 40 ಜೀವನ ನೋಡಿದ್ದೀರಿ, ಒಳ್ಳೆ ಹೆಂಡತಿ ಪಡ್ಕೊಂಡಿದ್ದೀರಿ, ಒಂದೊಳ್ಳೆ ಜೀವನ ಕಟ್ಟಿಕೊಂಡಿದ್ದೀರಿ. ಇಂಥ ಹೆಣ್ಣುಗಳಿದ್ದಾರಲ್ಲಪ್ಪ, ಗಂಡ ಇದ್ದುಕೊಂಡೇ ನಿನ್ನ ಹತ್ರ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಅಥವಾ ನನಗೆ ಸಮಯ ಕೊಡು ಅನ್ನೋದು ಇಲ್ಲಪ್ಪ. ಇಂದೇನೋ ಯೌವನ ತುಂಬಿ ತೊಳಕೋ ಸಮಯದಲ್ಲಿ ಏನೋ ಎಡವಟ್ಟುಗಳಾಗಿರ್ಬೋದು, ಅದು ಪ್ರಕೃತಿ ಸಹಜ ಅನ್ಬೋದು. ಆದರೆ ಇಲ್ಲಿ 40-45ಕ್ಕೆ ಬಂದಾಗಲೂ ಅದೇ ಮುಂದುವರಿಯುತ್ತೆ ಅಂದರೆ ಅದು ಪ್ರಕೃತಿ ಅಲ್ಲ, ಅದು ವಿಕೃತಿ. ಬೇಡ. ನಾಳೆ ಎಷ್ಟು ಮಕ್ಳಿದಾವ? ಸರ್. ಎಷ್ಟು ವಯಸ್ಸಿನ ಮಕ್ಕಳು ಸರ್? ಒಂದು 10 ವರ್ಷ ಸರ್. ಹುಡುಗರು ಸಣ್ಣರಿದ್ದಾರೆ ಸರ್. ಆಯ್ತು, ಮುದ್ದಾದ ಮಕ್ಕಳಿದ್ದಾವೆ, ಒಳ್ಳೆ ನಂಬಿ ಅರಿತುಕೊಂಡು ನಡೆಯೋ ಹೆಣ್ಮಗಳಿದ್ದಾಳೆ. ನೋಡಪ್ಪ, ಈ ನೀನು ಯಾವುದೋ ಹೆಣ್ಣಿನ ಬಗ್ಗೆ ಹೇಳೋದಲ್ಲ, ಅವಳು ಗಂಡನ ಜಾಗದಲ್ಲಿ ನೀನು ತೊಮ್ಮೆ ಯೋಚನೆ ಮಾಡು. ಆತ ಇಲ್ದಾಗ ಈ ಹೆಣ್ಣು ನಿನಗೆ ಮಾತಾಡ್ಬೋಕೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಇದೆಲ್ಲ ಮಾಡ್ತಿದ್ದಾಳೆ ಅನ್ನೋದಾದ್ರೆ, ಮತ್ತೆ ನೀನು ಹೊರಗಡೆ ಹೋದಾಗಲೂ ದೇವರು ನಿನ್ನ ಹೆಂಡತಿ ಕೈಲಿಂದ ತಪ್ಪು ಮಾಡಿಸಿದ್ರೆ ನಿಂಗೆ ನೋವಾಗುತ್ತೋ ಇಲ್ವೋ? ಹಂಗೆ ನೀನು ಆ ಹೆಣ್ಣಿಗೆ ನೋಡವ, ನಿನ್ಗೆ ವಯಸ್ಸಾಗಿದೆ ಈಗ 45 ಅಂದ್ರೆ ಇನ್ನೇನು ಸೌಂದರ್ಯವನ್ನು ನಂಬಿಕೊಂಡು ಬದುಕೋದು ಬಿಡು. ನಿನ್ನ ಗಂಡ, ನಿನ್ನ ಮಕ್ಕಳು, ನಿನ್ನ ಸಂಸಾರ ಅಂದ್ಕೊಂಡು ನಡಿ. ನನಗೂ ಸಂಸಾರ ಇದೆ, ನಿಂದು ಸಂಸಾರ ಆಗಿದೆ. ಏನೋ ಶಾಲೆಯಲ್ಲಿದ್ದಾಗ ಮಕ್ಕಳು ಕಿತ್ತಾಡ್ಕೊಂಡೋ ರಜಕ್ಕೆ ಮಜಾ ಮಾಡ್ತಿದ್ದೋ ಎಲ್ಲೆಲ್ಲೋ ಹೋಗ್ತಿದ್ದೋ ಸರಿ, ಬಟ್ ಒಂದು ಮದುವೆ ಆಗಿ ಮಕ್ಕಳಾದ ಮೇಲೂ ಕೂಡ ಶಾಲೆ ಮಕ್ಕಳ ಥರ ಆಡೋದನ್ನು ಬಿಡಬೇಕು, ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು. ಹಾಗಾಗಿ ಈ ಹೆಣ್ಮಗಳು ಎಲ್ಲ ಅಂದರೆ ನಂಬರ್ ಬ್ಲಾಕು, ಇವೆಲ್ಲ ಫೋನ್ ಬ್ಲಾಕ್ ಮಾಡೋದು ಇದೆಲ್ಲ ಒಂದು ಕಡೆ ನಿಯಂತ್ರಿಸೋದು ಅಥವಾ ಒಂದು ರೀತಿಯಲ್ಲಿ ಅದು ಆಕೆಯನ್ನು ತಡೆ ಹಿಡಿಯೋದಾದ್ರೆ, ಇನ್ನೊಂದಿದೆ, ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡ್ಲಿಕ್ಕೆ ತಯಾರಿಲ್ಲ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಮಟ್ಟಿಗೆ ನಿಂತುಕೊಂಡ್ರೆ ದೇವರು ಮೆಚ್ಚುತ್ತಾನೆ. ಕಟ್ಕೊಂಡು ಅಂದ್ರೆ ಇವತ್ತಿನ ಹೆಣ್ಣು ಮಕ್ಕಳು ಸಂಸಾರವನ್ನು ಹಾಳು ಮಾಡಿಕೊಳ್ಳಿಕ್ಕೆ ಒಂದು ಯಾವುದು ಚಿಕ್ಕ ಕಾರಣ ಸಾಕಪ್ಪ. ಏನು ಒಬ್ರನ್ನು ಬುದ್ಧಿ ಹೇಳಿ ಒಬ್ರಿಗೆ ಒಂದೊಳ್ಳೆ ಮಾತು ಹೇಳಿ, ಇಲ್ಲಮ್ಮ ಹಿಂಗೂ ಹೋಗಮ್ಮ, ಈ ರೀತಿ ಹೋಗಮ್ಮ, ಗಂಡನ್ ಹಿಂಗೆ ಆರೈಕೆ ಮಾಡಮ್ಮ, ಗಂಡನ್ ನೋಡ್ಕೊಳಮ್ಮ, ಗಂಡಂಗೆ ಬೆಲೆ ಕೊಡಮ್ಮ, ಇಷ್ಟೆಲ್ಲ ಹೇಳಿ ಸಂಸಾರಗಳನ್ನು ಸರಿ ಮಾಡಬೇಕಾದ ಸ್ಥಿತಿ ಬಂದ್ಬಿಟ್ಟಿರ್ಬೇಕಾದ್ರೆ ಇರೋ ಒಳ್ಳೆ ರೀತಿ ಹೆಂಡತಿಯನ್ನು ಹಾಳು ಮಾಡ್ಕೊಳ್ತೀಯಲ್ಲಪ್ಪ ನೀನು. ಬೇಡವೇ ಬೇಡ. ಅವಳು ಎಂಥ ತ್ರಿಪುರ ಸುಂದರಿ ಆದರೂ, ಎಂಥ ಮೇನಕ್ಕೆ ಗಂಧರ್ವ ಸ್ತ್ರೀ ಆದರೂ, ನನಗೆ ಲೈಂಗಿಕತೆ, ಮೋಹ, ಕಾಮ ಇವೆಲ್ಲವನ್ನು ಮೀರಿ ಗುಣದಿಂದ ನಾನೊಬ್ಬರಿಗೆ ಪ್ರಿಯವಾಗಬೇಕೇ ಹೊರತು, ನನ್ನ ಹೆಂಡತಿ ನನ್ನ ನಂಬಿಕೊಂಡು ಬಂದಿದ್ದಾಳೆ ನೋಡಪ್ಪ, ದೇಹವನ್ನ ವೇಶ್ಯರು ಕೊಟ್ಟಂಗೆ ನಾನಾ ಜನಕ್ಕೆ ಕೊಡ್ಬೋದಪ್ಪ, ಆದ್ರೆ ನಂಬಿಕೆ ಅಂತ ಒಂದಿದೆ. ನಿಮ್ಮ ಹೆಂಡತಿ ನಿಮ್ಮ ಮೇಲಿಟ್ಟಿರುವ ನಂಬಿಕೆ ಅದನ್ನು ಉಳಿಸ್ಕೊಳ್ಬೇಕು. ಆ ಹೆಣ್ಣು ಅದೆಷ್ಟೇ ಫೋನ್ ಮಾಡಲಿ, ಅದೆಷ್ಟೇ ನಿಮ್ಮನ್ನು ಕಾಡಿಸ್ಲಿ, ಪೀಡಿಸ್ಲಿ,
ನಾಳೆ ದಿನ ಅವ್ರ ಮನೆಯವ್ರಿಗೆ ಗೊತ್ತಾಗಿ ರಕ್ತಪಾತ ಆಗ್ಬಿಡುತ್ತದೆ ಎಲ್ಲ. ಹೌದು ಒಳ್ಳೇದಲ್ಲ, ಮಾರ್ಗವೇ ಒಳ್ಳೇದಲ್ಲ. ಅಯ್ಯೋ ಇದನ್ನ ಏನ್ ಮಾಡಬೇಕು ಅಂತ ನನ್ನನ್ನು ಕೇಳ್ಬಿಟ್ಟು ನಿರ್ಧಾರ ಮಾಡೋದಲ್ಲ ಇದು. ಹೌದು ಅಕ್ರಮವಾಗಿ ಅಥವಾ ಇನ್ನೊಬ್ಬರ ಸ್ವತ್ತು ಅದೇ ಮೈ ಮೇಲೆ ಬಿದ್ದು ಬಂದರೂ ಕೂಡ ನಾನು ಮುಟ್ಟಬಾರ್ದು. ಆಯ್ತು. ಹಾಗೆ ಬದುಕಿದ್ರೆ ಚಂದ. ಏನೋ ಆರಂಭದಲ್ಲಿ ಗೊತ್ತಿಲ್ಲದೆ ಕೆಲವು ತಪ್ಪು ಹೆಜ್ಜೆಗಳನ್ನು ಇಡಬಹುದು, ಬಟ್ ಅವು ತಪ್ಪು ಅಂತ ಗೊತ್ತಾದ ಮೇಲೂ ನಾನು ಅದನ್ನೇ ಮಾಡ್ತೀನಿ. ನೋಡಪ್ಪ, ಇದು ಹೆಂಗಾಗ್ಬಿಡುತ್ತೆ ಅಂದ್ರೆ, ಎಷ್ಟೋ ಸಾರಿ ನೀನು ಬಿಡಬೇಕು ಅಂದ್ರೆ ಅದು ಬಿಡಲ್ಲ. ಹೌದು ಈ ಕುಡಿತ, ಜೂಜು ಅಥವಾ ಬೇರೆ ಬೇರೆ ರೀತಿಯ ಯಾವುದೇ ವ್ಯಸನಗಳು, ಚಟಗಳಿರ್ಬೋದು. ಅದರಲ್ಲೂ ಈ ಪರಸ್ತ್ರೀ ಸವಾಸ ಕೂಡ ಜೂಜು, ಮೋಜು, ಮದ್ಯಪಾನ, ಧೂಮಪಾನ ಇದರಂತೆ ಈ ಪರಸ್ತ್ರೀ ಸವಾಸ ಕೂಡ ಇದು ಒಂದು ಚಟವೇ. ಹೌದು ಇವೆಲ್ಲ ಹೆಂಗೆ ಅಂದ್ರೆ, ಅವೇ ನಿಮ್ಮನ್ನು ಕರೆಯಲ್ಲ, ಬಟ್ ನೀವು ಹೋಗಿ ಒಮ್ಮೆ ತಗಲಾಕೊಂಡ್ರು, ನೀವು ಬಿಡಿಸ್ಕೊಂಡ್ ಬರ್ತೀನಿ ಅಂದ್ರೂ ಅವು ಬಿಡಲ್ಲ. ಈ ಸುಳಿ ನೀರಿಗೆ ಸಿಗಾಕೊಂಡಂಗೆ. ಹೌದು ಸರ್. ನೀರಿಗೆ ಇಳಿಯೋದು, ನೀರಿಗೆ ಇಳಿದು ಬಿಡ್ತೀರಾ, ಆ ಸುಳಿಗೆ ಸಿಗಾಕೊಂಡ್ಬಿಟ್ರಿ, ನಿಮಗೆ ದಡಕ್ ಬರಬೇಕು ಅಂತ ಆಸೆ ಇದೆ, ಬಟ್ ಆ ನೀರು ಬಿಡಲ್ಲ. ಹೌದು ಸರ್. ಹಂಗೆ ಅಯ್ಯೋ ನನ್ನ ಹೆಂಡತಿಗೆ ನಾನು ನಿಯತ್ತಾಗಿರ್ಬೇಕು, ನಾನು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ನಾನು ಎಂತ ತಪ್ಪು ಮಾಡ್ಕೊಂಡ್ಬಿಟ್ಟೆ, ಇಲ್ಲ ನಾನು ಸರಿ ಆಗಬೇಕು ಅಂತ ಬರ್ತೀರಾ, ಆದ್ರೆ ಬಿಡಲ್ಲ. ಅದು ಹೆಂಗೆ ಅಂದ್ರೆ, ಒಂದ್ಸಲಿ ಏನೋ ಕೊಲೆನೋ ಸುಲಿಗೆನೋ ಏನೋ ಮಾಡಿ ಜೈಲಿಗೆ ಹೋಗಿ ಬುದ್ಧಿ ಕಲ್ತು ಮತ್ತೆ ಒಳ್ಳೆಯವನಾಗಿ ಬದುಕ್ತೀನಿ ಅಂದ್ರೂ ಕೂಡ ಸಮಾಜ ಬಿಡಲ್ವಲ್ಲ, ಹಂಗೆ. ಹೌದಲ್ಲ? ಏನೋ ಒಂದು ಕೆಟ್ಟ ಕೆಲ್ಸಕ್ಕೆ ಜೈಲಿಗೆ ಹೋಗಿ ಬಂದು ಹೊರಗಡೆ ಬಂದು ಒಳ್ಳೆಯವನಾಗಿ ಬದುಕಿದ್ರು ಕೂಡ ಒಳ್ಳೆಯವನಾಗಿ ಬದುಕ್ತಾವನಪ್ಪ ಅಂತ ಹೇಳ್ತಾರೋ, ಅವ್ನು ಜೈಲಿಗೆ ಹೋಗಿ ಬಂದವನು ಅಂತಲೇ ಹೇಳ್ತಾರೆ. ಹಂಗೆ ಇಂಥ ಪರಸ್ತ್ರೀ ಅಥವಾ ಇಂಥದ್ದು ಯಾವುದಕ್ಕೂ ಸಿಗಾಕೊಂಬಿಟ್ರೆ, ನೀವು ಸರಿ ಹೋಗ್ಬಿಟ್ಟು ಹೆಂಡ್ತಿಗೆ ನಿಯತ್ತಾಗಿ ಬದುಕಿದ್ರು ಕೂಡ ಏನೋ ಸಮಾಜಕ್ಕೆ ಗೊತ್ತಾದ್ಮೇಲೆ ಏನಂತಾರೆ, ಅದೇ ಕಣೋ ಇವಳಿಂದ ಹೋಗಿದ್ನಲ್ಲೋ, ಅವಳಿಂದಲೇ ತಿರುಗ್ತಾ ಇದ್ದ, ಬಾರೋ ಅವನ ಕತೆ, ಅವನ ಬಗ್ಗೆ ಏನು ಮಾತಾಡ್ತೀರಾ. ಒಂದು ಸಾರಿ ಒಂದು ಕೆಟ್ಟ ಅಭಿಪ್ರಾಯ ಬಂದುಬಿಟ್ರೆ ಅದನ್ನ ತೆಗ್ದು ಹಾಕೋಕ್ಕಾಗಲ್ಲ. ಹಾಗಾಗಿ ಆ ಹೆಣ್ಣಿಂದ ದೂರ ಇರೋದು ನಿಮಗೂ ಒಳ್ಳೇದು, ಆ ಹೆಣ್ಮಗಳಿಗೂ ಒಳ್ಳೇದು. ಬಟ್ ಆಕೆಗೆ ಅದು ಗೊತ್ತಾಗದೇ ಇರ್ಬೋದು, ಬಟ್ ನಿಮಗೆ ಗೊತ್ತಾಗಿದೆಯಲ್ಲ, ಬಿಡು, ಬೇಡವೇ ಬೇಡ. ಇದೊಂಥರ ನೀವೇ ಹೋಗಿ ಸಿಗಾಕೊಂಡಿದ್ದೀರಿ, ಈಗ ಬಿಡಿಸ್ಕೊಳು. ಇನ್ನೂ ಯಾವ ಮಟ್ಟಿಗೆ ಇರ್ತವೆ ಇವೆಲ್ಲ ಅಂದ್ರೆ, ಎಷ್ಟೋ ಸಾರಿ ನೀನೀಗ ನಾನು ಹೇಳ್ದಂಗೆ ಕೇಳದೆ ಹೋದ್ರೆ ನಿನ್ನ ಮಾನನೆಲ್ಲ ಹರಾಜು ಮಾಡಿಬಿಡ್ತೀನಿ ಅಂತ ವಿಡಿಯೋನೋ, ಮೆಸೇಜ್ಗಳೋ, ಚಾಟಿಂಗೋ, ಫೋಟೋಗಳೋ ಏನೋ ಇಟ್ಕೊಂಡು ಇಡೀ ಜೀವನ ನರಕ ತೋರಿಸ್ಬಿಡ್ತಾರೆ. ಹೌದಲ್ಲಪ್ಪ? ನಾನು ಕೇಳ್ಪಟ್ಟಿದ್ದೀನಿ ಇಂಥವನ್ನೆಲ್ಲ. ಅದಕ್ಕೆ ಸ್ವಲ್ಪ ಭಾವನೆಗಳ ಮೇಲೆ ನಿಯಂತ್ರಣ ಇರಬೇಕು. ಹೌದು, ನನ್ಗೆ ಅವಳು ಬೇಕು, ಅಯ್ಯೋ ನನ್ಗೆ ಅವಳು ಇಷ್ಟ, ಅವಳು ಇರಲೇಬೇಕು, ಅವಳು ನನಗೆ ಬೇಕೇ ಬೇಕು, ಇಂಥದ್ದೇನೋ ಆಸೆಗಳು ನಮ್ಮದಲ್ಲದ ವಸ್ತುವಿನ ಮೇಲೆ, ನಮ್ಮದಲ್ಲದ ಹೆಣ್ಣು ಹೊನ್ನು ಮಣ್ಣಿನ ಮೇಲೆ ಆಸೆಗಳು ಬಂದಾಗಲಿಲ್ಲ. ಅಯ್ಯೋ, ಹೆಣ್ಣು ಹೊನ್ನು ಮಣ್ಣಿನ ಆಸೆ ಬೀಳೋದು ತಪ್ಪಲ್ಲ, ಆದರೆ ಕಂಡವ್ರು ಹೆಣ್ಣು, ಕಂಡವ್ರು ಮಣ್ಣು, ಕಂಡವ್ರು ಹೊನ್ನಿಗೆ ಆಸೆ ಬೀಳೋದು ತಪ್ಪು. ನಿನ್ಗೂ ಇದೆಯಲ್ಲಪ್ಪ, ಭಗವಂತ ನಿನ್ಗೂ ಒಂದು ಹೆಣ್ಣು ಕೊಟ್ಟವನೇ, ನಿನ್ಗೂ ನಿಂದು ಹೊಲ ಕೊಟ್ಟವನೇ, ನಿಂದು ಹೆಣ್ಣು ಹೊನ್ನು ಮಣ್ಣು ನಿನ್ಗೂ ನಿಂದೆ ಅದು ಕೊಟ್ಟವನು. ಅನುಭವಿಸೋದಾದ್ರೆ ಅದನ್ನ ಅನುಭವಿಸು, ಬೇರೆಯವ್ರದ್ದಲ್ಲ. ಬೇರೆಯವ್ರದ್ದು ಆಸೆ ಪಟ್ಟೋ ಅಲ್ಲಿ ನಿನ್ನ ಅಂತ್ಯ ಶುರು. ಬೇಡ, ಅದೆಲ್ಲ ಮಾಡಬೇಡಪ್ಪ. ದೇವ್ರು ಒಳ್ಳೇದು ಮಾಡ್ಲಿ, ಎಲ್ಲ ಕಡೆ ಬ್ಲಾಕ್ ಮಾಡು, ಆಕೆಯಿಂದ ಅಂತರ ಕಾಪಾಡ್ಕೋ. ನಿನ್ನ ಹೆಂಡತಿಯೇ, ನಿನ್ನ ಮಕ್ಕಳೇ, ನಿನ್ನವರೇ ನಿನಗೆ ಸತ್ಯ. ಬೇರೆ ಹೊರಗಿನ ಸುಖ, 5 ನಿಮಿಷದ ಸುಖ, 10 ನಿಮಿಷದ ಸುಖ, 1-2 ಮಾತು ಏನೂ ಆಗಬೇಕಾದಿಲ್ಲ. ನೀನೀಗ ಆ ಹೆಣ್ಣನ್ನು ಅವಾಯ್ಡ್ ಮಾಡೋದ್ರಿಂದ ಆಕೆ ಬದುಕಿಗೂ ಒಳ್ಳೇದಾಗುತ್ತೆ, ಅವಳು ಬುದ್ಧಿ ಕಲ್ತ್ಕೊಂಡು ಸುಮ್ಮನೆ ಆಗ್ತಾಳೆ, ನೀನು ನಿನ್ನ ಸಂಸಾರನು ಸರಿ ಮಾಡ್ಕೊಳ್ತೀಯ. ಏನೋ ಅವಳು ಕೇಳ್ತಾವಳಲ್ಲ ಸರ್, ಪಾಪ ಬೇಜಾರು ಮಾಡಬಾರ್ದು ಅಂತ ನೀನು ಹೋಗು, ಅಲ್ಲೇನೋ ಹೋಗೋದು, ಅಲ್ಲೇನೋ ಎಡವಟ್ಟಾಗೋದು, ಸಿಗಾಕೊಳ್ಳೋದು. 5 ನಿಮಿಷದ ತಪ್ಪು ಕೆಲಸಗಳಿಗೆ ಇಡೀ ಜೀವನ 50 ವರ್ಷ ನರಕ ಅನುಭವಿಸ್ಬೇಕಾಗುತ್ತೆ. ಬೇಡಪ್ಪ, ನಿನ್ನ ಹೆಣ್ಮಗಳಿಗೆ, ನಿನ್ನ ನಂಬ್ಕೊಂಡು ಬಂದಿರೋ ಹೆಣ್ಣಿಗೆ ಅನ್ಯಾಯ ಮಾಡೋದು ಬೇಡ. ಒಬ್ಬ ರೈತರಿದ್ದೀರಿ ಅಥವಾ ಏನೋ ಜೀವನ ನಡೀತಾ ಇದೆ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ಒಳ್ಳೆ ಮನೆ ಇದೆ, ಅಥವಾ ಒಂದು ಜೀವನ ಇದೆ, ಭಗವಂತ ಕೊಟ್ಟಿದ್ದಾನೆ. ಹಾಳು ಮಾಡಿಕೊಳ್ಳೋದು 5 ನಿಮಿಷದ ಕೆಲಸಪ್ಪ, ಮತ್ತೆ ಕಟ್ಕೊಳ್ಳೋದು ಕಷ್ಟ. ಕುಂಬಾರ ವರ್ಷ ಎಲ್ಲ ಮಾಡಿದ ಮಡಿಕೆನ ಹೊಡೆದಾಕ್ಲಿಕ್ಕೆ ವರ್ಷಾಂಗಟ್ಲೆ ಬೇಕಿಲ್ಲ, ಒಂದು 5 ನಿಮಿಷ ಸಾಕು. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಹಂಗೆ ನಿಮ್ ತಂದೆ ತಾಯಿ ಓದು ಕಾಲದಿಂದಲೂ ನಿಮ್ಮ ಅಕ್ಕಂದಿರು, ಅಣ್ಣಂದಿರು ಇವರೆಲ್ಲ ಸೇರಿ ಕಟ್ಟಿರುವ ಮನೆತನದ ಹಿರಿಮೆ ಅಥವಾ ಒಂದು ಮರ್ಯಾದೆಯನ್ನ ಒಬ್ಬ ಮಗನಾಗ ನೀನ್ ಹಾಳು ಮಾಡಬಹುದಲ್ಲಪ್ಪ. ಹಾಗಾಗಿ
ಇನ್ನು ಮನೆ ಇವ್ರ ಅಪ್ಪ ಅಮ್ಮ ಹೋಗ್ಬಿಟ್ರು, ಇವ್ರ ಮನೆ ಮುಗೀತು, ಇವ್ರಿನ ಮೇಲ್ ಕೆದ್ದೇಳಲ್ಲ ಅಂದವ್ರ ಮುಂದೆ ಬದುಕು ಕಟ್ಕೊಂಡಿದ್ದೀರ್ತಾನೆ. ಹೌದು ಅವ್ರ ಮುಂದೆ ಹೆಣ್ಣಿನ ವಿಚಾರದಲ್ಲಿ ಅಂತ ರಾವಣನಿಂದ ಹಿಡಿದು ಅಂತ ಧರ್ಮರ, ಅಂತ ದುರ್ಯೋಧನ, ದುಶ್ಯಾಸನ ಎಂತೆಂಥವ್ರು ಉದ್ರೋಗ್ಬಿಟ್ರು ಹೆಣ್ಣಿನ ಆಸೆ ವಿಚಾರದಲ್ಲಿ. ಹೌದು ಇವ್ರು ನೋಡು ಎಂತೆಂತ ದೊಡ್ಡ ದೊಡ್ಡವರೇ ಏನೇನು ಪಾಡ್ಪಡ್ತಿದ್ದಾರೆ ಹೆಣ್ಣಿನ ವಿಚಾರದಲ್ಲಿ ತಪ್ಪುಗಳು ಮಾಡಿ. ಹೌದು ಸರ್. ಹೌದು ಅಂದ್ಮೇಲೆ ನಂದು ನಿಂದು ಯಾವ ಲೆಕ್ಕನಯ್ಯ. ಹಾಗಾಗಿ ಹೌದು ಪಾಪ ನಿಮಗೆ ಅದೇನು ಕೇಳಬೇಕು ಅನ್ಸಿರ್ಬೋದು, ಕೇಳಿದ್ದೀರ, ಅದ್ರಲ್ಲಿ ತಪ್ಪೇ ಇಲ್ಲ. ನೋಡಿ, ನೀವು ಇದನ್ನ ಹೇಳ್ಕೊಡೋ ಮೂಲಕ ಎಷ್ಟೋ ಜನಕ್ಕೆ ಎಚ್ಚರಿಕೆ ಪಾಠ ನೀಡಿದ್ದೀರಿ ನೀವು. ಹೌದು ಅವತ್ತೇನೋ ಯೌವನದಲ್ಲಿ 20-22 ಏಜು 19 ಏಜಲ್ಲಿ ಏನೋ ತಪ್ಪುಗಳು ಆಗಿರ್ಬೋದು, ಆದ್ರೆ ಇವತ್ತು 40 ವರ್ಷ ಮಾಗಿದ್ದೀರಿ, ಬದುಕನ್ನು ಬಹಳ ಸವಸ್ಕೊಂಡು ಬಂದಿದ್ದೀರಿ. ಈಗಲೂ ನೀವು ಆ ತಪ್ಪು ಮಾಡೋದಿದೆಯಲ್ಲ, ಕಡೆಗಾಲದಲ್ಲಿ ಕೆಟ್ಟವನು ಅನ್ಸ್ಕೊಂಡು ಚೀ ಥೂ ಅಂತ ಅನ್ನಿಸ್ಕೊಂಡು ಬದುಕಬಾರ್ದಪ್ಪ. ಹೌದು ಸರ್. ಅವತ್ತೇನೋ ಇಡೀ ಊರಿನವರೆಲ್ಲ ಆಚೆ ಹಾಕಿದ್ರು ಹೊರಗಡೆ ಹೋಗಿ ಬದುಕ್ತಿದ್ದೆ ನೀನು. ಹೌದು ಇನ್ನೇನು ವಯಸ್ಸಾಗ್ತಾ ಬಂತು, ಈ ಹೆಸರು ಕೆಡಿಸ್ಕೊಂಡು ಚೀ ಥೂ ಅನ್ನಿಸ್ಕೊಂಡು ಅದೊಂದು ಬದುಕಾಗಲ್ಲ. ಹೌದು ಹೌದಲ್ಲಪ್ಪ? ಹೌದು ನೋಡು, ಹೌದು ನಿನ್ ಹೆಂಡತಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊ, ಅದೇ ಸತ್ಯ ಸರ್. ನಾಳೆ ಏನೋ ನಿನ್ಗೇನೋ ರೋಗ ಬಂದು ಕಿಡ್ನಿ ಫೇಲ್ ಆಗಿ ಡಯಾಲಿಸಿಸ್ ಮಾಡಿಸ್ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಹೊರಗಡೆ ಅವಳು ಬರ್ತಾಳ? ಇಲ್ಲ ಸರ್, ಇಲ್ಲ ಸರ್. ವಾರಕ್ಕೊಮ್ಮೆ ನಿನ್ನನ್ನು ಕರ್ಕೊಂಡೋಗಿ, ವಾರಕ್ಕೆ 3 ದಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ನಿನ್ನ ರಕ್ತನೆಲ್ಲ ಹೊರಗಡೆಗೆ ಹಾಕ್ಸಿ, ಹೊಸ ರಕ್ತ ಹಾಕ್ಸಿ ಕರ್ಕೊಂಡು ಬರೋದು ನಿನ್ನ ಹೆಂಡತಿನೇ ಅಲ್ಲ. ನಿನ್ನ ಬದುಕು ಚೆನ್ನಾಗಿರ್ಲಿ, ನಿನ್ನ ಭಗವಂತ ನಿನ್ನನ್ನು ಚೆನ್ನಾಗಿಡ್ಲಿ, ನನ್ನ ಹಾರೈಕೆ. ಆದ್ರೆ ಸುಮ್ಮನೆ ಹೇಳಿದ್ದು, ನಾಳೆ ಏನ್ ದೊಡ್ಡ ರೋಗ ಬಂದ್ರು ಏನು ಬಂದ್ರು ನಿನ್ನ ಹೆಂಡತಿನೇ ನೋಡ್ಬೇಕು. ಹೌದು ಸರ್. ಹಾಗಾಗಿ ಆ ಹೆಂಡತಿಯನ್ನ ಗೌರವಿಸುವುದು ಅಂದ್ರೆ ಅದರ ಅರ್ಥ ಆಕೆಗೇನೋ ಪಾದ ಸೇವೆ ಮಾಡಿ, ಪಾದ ಪೂಜೆ ಮಾಡಿ ಅಂತ ಹೇಳಲ್ಲ. ಅವಳು ಇದ್ದಾಗಲೂ ಇಲ್ಲದಾಗಲೂ, ಅಂದ್ರೆ ಅವಳ ಪ್ರೆಸೆನ್ಸ್ ಅಲ್ಲಿ, ಅಥವಾ ಅಂದ್ರೆ ಅವಳು ಇರುವಾಗ ಇಲ್ಲದಿರುವಾಗ, ಅವಳ ಕಣ್ಣ ಮುಂದೆ ಅಥವಾ ಅವಳ ಬೆನ್ನ ಹಿಂದೆ, ಅವಳಿದ್ರು ಇಲ್ಲದೆ ಇದ್ರು ನಾನು ಅವಳಿಗೆ ಪ್ರಾಮಾಣಿಕನಾಗಿರೋದೇ ನಾನು ಅವಳಿಗೆ ಕೊಡೋ ಬಹಳ ದೊಡ್ಡ ಉಡುಗೊರೆ. ಅವಳಿಗೆ ಬಂಗಾರ ತಂದು ಕೊಡದೆ ಇದ್ರು, ಸೀರೆ ತಂದು ಕೊಡದೆ ಇದ್ರು, ಅದು ಏನು ಒಡವೆ ವಸ್ತ್ರಗಳನ್ನು ತಂದು ಕೊಡದೆ ಹೋದ್ರು, ಅವಳ ನಂಬಿಕೆಗೆ ಪೆಟ್ಟು ಬೀಳದಂತೆ. ಅದರಲ್ಲೂ ಒಂದು ಹೆಣ್ಮಗಳೇನು ಆಸೆ ಪಡ್ತಾಳೆ, ನನ್ನ ಗಂಡ ನನಗೆ ಸಂಪೂರ್ಣವಾಗಿರ್ಲಿ, ಬೇರೆ ಸ್ತ್ರೀಗೆ ವಶವಾಗುವುದು ಬೇಡ ಅಂತ ಒಂದು ಹೆಣ್ಣು ಆಸೆ ಪಡೋ ತಪ್ಪಿಲ್ವಲ್ಲಪ್ಪ? ಹೇಗೆ ನಾನು ನನ್ನ ಹೆಂಡತಿ ನನ್ನನ್ನೇ ಸರ್ವಸ್ವ ಅಂತ ಭಾವಿಸಲಿ, ನನ್ನಿಂದ ನಾನು ಮಾತ್ರ ಅವಳಿಗೆ ಎಲ್ಲವೂ ಆಗಿರಬೇಕು, ನನ್ನ ಹೆಂಡತಿಯ ಮೇಲೆ ಯಾವ ಕೆಟ್ಟ ಕಣ್ಣುಗಳು ಬೀಳದೆ ಇರಲಿ, ನನ್ನ ಹೆಂಡತಿ ನನಗೆ ಇರಲಿ ಅಂತ ಒಬ್ಬ ಪುರುಷನಾಗಿ, ಒಬ್ಬ ಹುಡುಗನಾಗ ನನಗೇನು ಆಸೆ ಇರುತ್ತೋ ಆ ಹೆಣ್ಣಿಗೂ ಅದೇ ಆಸೆ ಇರುತ್ತೆ. ಹಾಗಾಗಿ ಪರಸ್ಪರ ಆ ಪ್ರಾಮಾಣಿಕತೆಯನ್ನು ಕಾಯ್ದುಕೊಳ್ಳಬೇಕು. ಈಗ ಹೊರಗಡೆಯಿಂದ ನೀನು ನನಗೆ ಸಮಯ ಕೊಡು, ನೀನು ನನಗೆ ಅದನ್ನು ಕೊಡು, ಇದನ್ನು ಕೊಡು, ಅದು ಕೊಡು, ಇದು ಕೊಡು, ಹಿಂಗೆ ಹೇಳೋ ಆ ಹೆಣ್ಮಗಳಿಗೆ ಬುದ್ಧಿ ಹೇಳಬೇಕು. ನೋಡವ್ವ, ಅವತ್ತಿಗೇನೋ ಆಯಿತು, ಈಗ ನಿನ್ನ ಗಂಡ ಇದ್ದಾರೆ, ನನಗೆ ನನ್ನ ಹೆಂಡತಿ ಇದ್ದಾರೆ. ಅವತ್ತಿಗೆ ನನ್ನ ಹೆಂಡತಿ ಇರಲಿಲ್ಲ, ನಿನಗೆ ಗಂಡ ಇದ್ದರೂ ನೀನು ತಪ್ಪು ಮಾಡಿದೆ. ನಾನು ತಪ್ಪು ಮಾಡ್ಲಿಕ್ಕೆ ಕಾರಣ ಏನು? ನನಗೆ ಯಾರೂ ಇಲ್ಲ ಬಿಡು, ತಪ್ಪು ಮಾಡೋಣ ಅಂದ್ಕೊಂಡೆ ನಾನು. ಬಟ್ ಈಗ ಹೆಂಡತಿ ಇದ್ದಾಳಲ್ಲ, ತಪ್ಪು ಯಾವಾಗ ಆಯಿತು? ನಿಮಗಿನ್ನೂ ಮದುವೆ ಆಗಿರಲಿಲ್ಲ, ಆಗಾಯ್ತು. ಬಟ್ ಮದುವೆ ಆದಮೇಲೂ ಅದಾದರೆ ಅದು ಅನ್ಯಾಯ. ಹೇಗೆ ಮದುವೆ ಆಗಿರ್ಲಿಲ್ಲಪ್ಪ, ಏನೋ ಬ್ಯಾಚುಲರ್ ಜೀವನ, ತಪ್ಪು ಮಾಡ್ಕೊಂಡ ಅನ್ಬೋದು. ಬಟ್ ಹೆಂಡತಿ ಬಂದ್ಮೇಲೂ ಮತ್ತೆ ಅದನ್ನೇ ಮಾಡಿದ್ರೆ ಅದು ತಪ್ಪಲ್ಲ, ಅದು ಮೋಸ. ತಪ್ಪುಗಳು ಗೊತ್ತಿಲ್ಲದೆ ಆಗುತ್ತವೆ, ಆದ್ರೆ ಮೋಸ ಗೊತ್ತಿದ್ದೇ ಆಗುತ್ತೆ. ಅದಕ್ಕೆ ಕ್ಷಮೆ ಇಲ್ಲ. ನಿನ್ನ ಹೆಂಡತಿ ಕ್ಷಮಿಸ್ಬೋದು, ನಿನ್ನ ಮಕ್ಕಳು ಕ್ಷಮಿಸ್ಬೋದಪ್ಪ, ಆದ್ರೆ ಕರ್ಮ ಅಂತ ಒಂದಿದೆ, ನರಕ ನೋಡ್ಬಿಡ್ತೀಯ. ಹಾಗಾಗಿ ಈ ದಿನ ಈ ಮೂಲಕ ನಾನು ಹೇಳೋದು, ನಿನ್ನ ಹೆಂಡತಿಗೆ ಎಷ್ಟು ನೆಮ್ಮದಿ ಕೊಡ್ತೀಯೋ, ಎಷ್ಟು ಪ್ರೀತಿ ಕೊಡ್ತೀಯೋ, ಎಷ್ಟು ಪ್ರಾಮಾಣಿಕಳಾಗಿರ್ತೀಯೋ, ನಿನ್ನ ಈ ಜೀವನ ಇಹಲೋಕ ಪರಲೋಕ ಎರಡರಲ್ಲೂ ನೀನು ನೆಮ್ಮದಿಯಾಗಿರ್ತೀಯಪ್ಪ. ಹಾಗಾಗಿ ಆ ಹೆಣ್ಣು ಹೊರಗಡೆಯಿಂದ ಯಾರು ಒತ್ತಾಯ ಮಾಡ್ತಾಳೆ, ಅದು ಮಾಡ್ತಾಳೆ, ಇದು ಮಾಡ್ತಾಳೆ, ಡೋಂಟ್ ಕೇರ್. ಜಸ್ಟ್ ಎಲ್ಲ ಕಡೆ ಬ್ಲಾಕ್ ಮಾಡಿ, ನನಗೇನು ಗೊತ್ತಿಲ್ಲ, ನನ್ನ ಹೆಂಡತಿ ಮಾತ್ರ ನನಗೆ ಗೊತ್ತು ಅಂದುಕೊಂಡೇನಿರು, ನಿನಗಾಗ ಏನು ಸಮಸ್ಯೆ ಆಗಲ್ಲ. ಬಟ್ ನಿನ್ನ ಹೆಂಡತಿ ಜೊತೆ ಮಾತಾಡ್ತಾ, ಕತೆ ಆಡ್ತಾ, ಖುಷಿಯಾಗಿರು, ಹೊರಗಡೆದು ಏನು ನೆನಪಾಗಲ್ಲ. ಅಷ್ಟು ಮಾಡಪ್ಪ, ನಿನಗೆ ಒಳ್ಳೇದಾಗಲಿ. ಆ ಹೆಣ್ಣಿನ ಸವಾಸಕ್ಕೆ ಹೋಗಬೇಡ, ಅದು ನಿನಗೆ ಒಳ್ಳೇದಲ್ಲ, ನಿನ್ನ ಮನೆತನಕ್ಕೂ ಒಳ್ಳೇದಲ್ಲ. ಶುಭವಾಗಲಪ್ಪ, ಒಳ್ಳೇದಾಗಲಿ. ಒಳ್ಳೇದಾಗಲಿ. ಭಗವಂತ ನೋಡಿ, ಪಾಪ ಅವರು ಅನ್ಯತೆ ಭಾವಿಸ್ಬೇಡಿ, ಪಾಪ ಅವ್ರಿಗೆ ಹೇಳ್ಕೊಡೋದೇನು ತಪ್ಪಿಲ್ಲ. ಅವ್ರಿಗೀಗ ಒಂದು ಗೊಂದಲ, ಪಾಪ ಏನೋ ಒಂದು ಪಾಪ ಪ್ರಜ್ಞೆ,
ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ನನಗೇನು ಮಾಡಲಿ ಸಾ ಅಂತ. ಬಡಿ ಒಂದು ಅರ್ಥ ಮಾಡ್ಕೊಳ್ಳಿ, ಕೆಲವೊಬ್ಬರಿಗೆ ಮಾತ್ರ ತಿದ್ದುಕೊಳ್ಳೋ ಅವಕಾಶ ಸಿಗುತ್ತೆ, ಬಹುತೇಕರಿಗೆ ಅದು ಸಾಧ್ಯವೇ ಇಲ್ಲ. ಒಳಗಡೆ ಹೋಗ್ತೀರಷ್ಟೇ, ಬರೋದು ನಿಮ್ಮ ಕೈಲಿರಲ್ಲ. ಹಾಗಾಗಿ ಇಂಥವಾದಾಗ ದಯವಿಟ್ಟು ತಿದ್ದುಕೊಳ್ಳಿ. ತಪ್ಪುಗಳೆಲ್ಲರೂ ಮಾಡ್ತಾರೆ. ಅರೆ ನಾನು ಹೇಳ್ತೀನಲ್ಲ, ನಾನು ನನ್ನ ಜೀವಿತಾವಧಿಯಲ್ಲಿ ಬಹುಶಃ ನಾನು ಯಾರ್ಯಾರಿಗೆ ಸಾಂತ್ವನ ಹೇಳಿದ್ದೀನೋ ಅವರೆಲ್ಲ ತಪ್ಪು ಮಾಡಿ ಬಂದಿರೋರೆ. ಹಾಗಾಗಿ ಅವರೆಲ್ಲರನ್ನೂ ಎಷ್ಟು ಪ್ರೀತಿಯಿಂದ ಸಲಹೋ ನಾನು ತಪ್ಪು ಮಾಡಿರೋರನ್ನು ಖಂಡಿತ ದ್ವೇಷಿಸೋದಿಲ್ಲ. ಆದರೆ ಯಾರು ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡೆದೆ ಅದನ್ನೇ ಮುಂದುವರಿಸ್ಕೊಂಡು ಹೋಗುವಷ್ಟು ದುರ್ಬುದ್ಧಿ ತೋರ್ತಾರೋ ಅದನ್ನು ನಾನು ಕೃಷ್ಣನಿಗೆ ಬಿಟ್ಟು ಬಿಡ್ತೀನಿ. ಅಪ್ಪ ನೀನೇ ನೋಡ್ಕೊಳ್ಳಯ್ಯ. ಅರ್ಥ ಮಾಡ್ಕೊಳ್ಬೇಕು, ತಿಳಿದು ಬದುಕಬೇಕು, ತುಳಿದು ಬದುಕಬಾರದು. ಇವರಿಗೆ ತಪ್ಪಿನ ಅರಿವಾಗಿದೆ, ಹೌದು ಇದು ತಪ್ಪು ಇದು ತಪ್ಪು. ನಾನು ಹೇಳೋದು ಎಲ್ಲರಿಗೂ ಅಂಥದ್ದೊಂದು, ಈಗ ಮನುಷ್ಯ ತಾನೇ ಪ್ರಕೃತಿ ಸಹಜವಾಗಿ ಕೆಲವೊಮ್ಮೆ ತಪ್ಪು ಅಂತ ಗೊತ್ತಿದ್ದು ನಾವು ಕೆಲವೊಮ್ಮೆ ಆ ಎಡವಟ್ಟು ಮಾಡ್ತೀವಿ. ಆದರೆ ಅದಾದ್ಮೇಲಾದರೂ ತಿದ್ದುಕೊಳ್ಳಬೇಕು. ಅದಾದ್ಮೇಲಾದರೂ ನಾನು ಹಿಂಗೆ ಮಾಡಬಾರ್ದಿತ್ತು, ನನ್ನ ಹೆಂಡತಿಗೆ ಅನ್ಯಾಯ ಮಾಡಬಾರ್ದು, ನನ್ನ ಮಕ್ಕಳಿಗೆ ಅನ್ಯಾಯ ಮಾಡಬಾರ್ದು, ಅಥವಾ ನನ್ನ ತಾಯಿ ತಂದೆಗೆ ಅನ್ಯಾಯ ಮಾಡಬಾರ್ದು. ಇದರಲ್ಲೇ ಇದೆ ಮನುಷ್ಯತ್ವ, ಬೇರೇನೂ ಅಲ್ಲ. ತಪ್ಪು ಮಾಡ್ತಾನೆ ಮನುಷ್ಯ, ಆದರೆ ಅದನ್ನು ತಿದ್ದುವ ಸೌಜನ್ಯವನ್ನ, ವಿನಯತೆಯನ್ನ ಪ್ರಯತ್ನಿಸಬೇಕು, ಅಥವಾ ಆ ಸೌಜನ್ಯತೆ ತೋರ್ಬೇಕು. ಅಯ್ಯೋ ನಾನು ಹಂಗೆ ಮಾಡಿಬಿಟ್ಟಲ್ಲ, ಮಾಡಬಾರ್ದು. ಇದಕ್ಕೇನು ಭಗವದ್ಗೀತೆ ಓದಬೇಕಿಲ್ಲ, ಅಥವಾ ಇದಕ್ಕೇನು ಶಾಸ್ತ್ರ ಪುರಾಣ ಉಪನಿಷತ್ತು ಬ್ರಹ್ಮಸೂತ್ರಗಳನ್ನು ಓದಬೇಕಿಲ್ಲ. ಅನ್ನ ತಿನ್ನೋ ಯಾರಿಗಾದ್ರೂ ಅರ್ಥ ಆಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಲ್ವೇ. ಖಂಡಿತ ತಪ್ಪು ಮಾಡಿದವರನ್ನ ಬಹಿಷ್ಕಾರ ಮಾಡುವಷ್ಟು ನಾವು ಮೂರ್ಖರಾಗಬಾರ್ದು, ಅಥವಾ ಅಮಾನವೀಯವಾಗಿ ವರ್ತಿಸಬಾರ್ದು. ತಿದ್ದುಕೊಳ್ಳೋಕೆ ಸಮಯ ಕೊಡಬೇಕು, ಅವಕಾಶ ಕೊಡಬೇಕು. ಯಾರು ಅದರಿಂದ ಹೊರತಲ್ಲ ಸ್ವಾಮಿ. ನಾನು ಎಲ್ಲೋ ಯಾರ ಮೇಲೂ ಕೋಪ ಮಾಡ್ಕೊಂಡಿರ್ಬೋದು, ನಾನು ಯಾರಿಗೂ ಒಂದು ಮಾತು ಬೈದಿರ್ಬೋದು. ತಪ್ಪು ಎಲ್ಲರೂ ಮಾಡ್ತಾರೆ. ಒಂದು ಅವಕಾಶ ಕೊಡಬೇಕು ಅಲ್ವಾ.